Dear friends from the print and electronic media, our very senior leader, the former state president and current MP Nalin Kumar Katil ji, and other senior leaders, including our very respectable member of legislative assemblies, mayor, deputy mayor, senior leaders in the dais, and our winning candidate for Dakshin Kannada, Captain Vijay Chauta, ಇಲ್ಲಿರುವ ಎಲ್ಲ ನಮ್ಮ ಮಿತ್ರರು ಕೂಡ ನಮಸ್ಕಾರ ತಿಳಿಸ್ತೀವಿ. ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಮ್ಯಾನಿಫೆಸ್ಟೋ ನಮ್ಮ ದಕ್ಷಿಣ ಕನ್ನಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ನಮ್ಮ ಕ್ಯಾಂಡಿಡೇಟ್ ಅವರು ರಿಲೀಸ್ ಮಾಡಿದ್ದಾರೆ. ನಮ್ಮೆಲ್ಲ ಗೊತ್ತಿರುತ್ತದೆ 2019, if anybody has the opportunity to look at our manifesto, 2019 BJP Central Party Manifesto, 295 ಪಾಯಿಂಟ್ ಅದರಲ್ಲಿತ್ತು. We are the only political party in the country who we have honored our manifesto. In 2019, we have completed all the agenda points. 295 ಪಾಯಿಂಟ್ ಕೂಡ ನಾವು ಕಂಪ್ಲೀಟ್ ಮಾಡಿ, ಸರ್ಕಾರ ಕಂಪ್ಲೀಟ್ 10 years ಕಂಪ್ಲೀಟ್ ಮಾಡಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು he has released a new manifesto for 2024 to 2029. ಸೊ ಈ ದೃಷ್ಟಿಕೋನದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಅವರು ಕೂಡ ಇನ್ ಲೈನ್ ವಿತ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಸ್ ವಿಷನ್, ಮೋದಿಜಿ ಅವರಿಗೆ ಏನು ವಿಷನ್ ಇದೆ, ಏನೋ ನಮ್ಮ ಓವರ್ ಆಲ್ ಮ್ಯಾನಿಫೆಸ್ಟೋ ತಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, ತಾವೆಲ್ಲರೂ ಕೂಡ ಬಗ್ಗೆ ಚರ್ಚೆ ಮಾಡಿದ್ದೀರಾ. ಇವತ್ತು ಆ ವಿಷನ್ ಪ್ರಕಾರ ಒಂದೊಂದು ಕ್ಯಾಂಡಿಡೇಟ್ ಕೂಡ ಒಂದು ಮ್ಯಾನಿಫೆಸ್ಟೋ ಮಾತು ಏನು ಕೂಡ ಬೆಟರ್ ವರ್ಡ್ ಇಸ್ ಲೈಕ್ ಕ್ಯಾಂಡಿಡೇಟ್ ಸೆಟ್ ಅವರ್ ಕ್ಯಾಪ್ಟನ್ ವಿಜಯ್ ಚೌಟಾಜಿ ಸೆಟ್ಸ್ ಅ ಟಾಸ್ಕ್ ಸೀಟ್. ಅವ್ರಿಗೆ ಅಸೈನ್ ಮಾಡಿರುವ ಟಾಸ್ಕು ನಮ್ಮ ಮುಂಚೆ ನಮ್ಗೆ ಇಟ್ಟಿದ್ದಾರೆ. ಅಂಡ್ ವಿ ಆಲ್ ನೋ ನಳಿನ್ ಕುಮಾರ್ ಕಟೀಲ್ ಜಿ, ಅವರ್ ಸೀನಿಯರ್ ಲೀಡರ್, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಆಲ್ಮೋಸ್ಟ್ 1,17,000 crore ಅವರು ಲಾಸ್ಟ್ 15 years ದಕ್ಷಿಣ ಕನ್ನಡ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಬಂದಿದ್ದಾರೆ. ನಾವು ಅವರ ಕ್ಯಾಪ್ಟನ್ ವಿಜಯ್ ಚೌಟಾಜಿ as he said, he wants to accelerate it further, take it to the next level. 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ, ಟೂರಿಸಂನಲ್ಲಿ, ನೆಕ್ಸ್ಟ್ ಜನರೇಷನ್ ಮ್ಯಾನ್ ಪವರ್ ಪೊಟೆನ್ಷಿಯಲ್ ಯುಟಿಲೈಸ್ ಮಾಡೋದಲ್ಲಿ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ದೊಡ್ಡ ನಂಬಿಕೆ ಇದೆ. ಟುಮಾರೋ ಇಸ್ ದ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್, ಆಮೇಲೆ ಸೈಲೆನ್ಸ್ ಪೀರಿಯಡು. ದೆನ್ 26 people will come out and vote. Our only request to people of Dakshin Kannada, BJP has served all of us very well. ನಮ್ಮ MLAs ಇರ್ಬೋದು, ನಮ್ಮ ಪಂಚಾಯತ್ನಲ್ಲಿ ಇರ್ಬೋದು, ನಮ್ಮ ಎಲ್ಲ ಲೆವೆಲ್ ಆಫ್ ಗೌರ್ಮೆಂಟ್ನಲ್ಲಿ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಹತ್ರ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ. ಮತ್ತೊಮ್ಮೆ ತಾವು ಮೋದಿ ಅವರಿಗೆ ಸಹಕಾರ ಕೊಡಲಿಕ್ಕೆ ದಕ್ಷಿಣ ಕನ್ನಡ ಜನರು ಎಲ್ಲರೂ ಕೂಡ ರೆಡಿ ಆಗಿದ್ದೀರಾ. 400ಕ್ಕೆ ಮೇಲೆ ಮೋದಿ ಅವರು ಬರಬೇಕು. ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಮಾತಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಾವು ನೋಡಿಕೊಂಡು ಬಂದಿದ್ದೀವಿ. ಕ್ಯಾಪ್ಟನ್ ವಿಜಯ್ ಚೌಟಾ ಅವರಿಗೂ ದೊಡ್ಡ ಒಂದು ಬೆಂಬಲದಲ್ಲಿ ವಿತ್ ಲಾಟ್ ಆಫ್ ಸಪೋರ್ಟ್, we are very very confident that people of Dakshin Kannada, voters of Dakshin Kannada will elect Captain Vijay Chauta ji with a very big margin, because it is a continuity of work he is going to do. Katil Sagar ಏನು ಮಾಡಿದ್ದಾರೆ, continuity of work ಮುಂದೆ ತಗೊಂಡು ಹೋಗ್ತಾರೆ. ಸೊ we thank all the press people for coming. ನಾನು ಇವತ್ತು ಬೆಳಗ್ಗೆ ಇருந்து ಸ್ವಲ್ಪ ಸುಳ್ಯ ಕಡೆ, ಪುತ್ತೂರು ಕಡೆ, ಹೊರಪೇಟೆ ಕಡೆ ಎಲ್ಲ ಕಡೆ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ. ಎವ್ರಿವೇರ್ ಹಾಟ್ ಸನ್, ಬಟ್ ಜನ ಎಂಥೂಸಿಯಾಸಮ್ನಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟಿದ್ರು ಎಲ್ಲ ಕಡೆಯಲ್ಲಿ ಕೂಡ. ಅವ್ರ ಓನ್ಲಿ ಅಪೀಲ್ ಇಸ್ ಫೇಸ್ ಒನ್ ಎಲೆಕ್ಷನ್ಸ್ ಆನ್ April 19. ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್ ಸ್ವಲ್ಪ ಕೆಲವು ಸ್ಟೇಟ್ನಲ್ಲಿ ವೋಟಿಂಗ್ ಪರ್ಸೆಂಟೇಜಸ್ ಡ್ರಾಪ್ ಡೌನ್. ತಮಿಳುನಾಡು 3% ಡ್ರಾಪ್ ಆಯಿತು, ರಾಜಸ್ಥಾನ್ ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್, ವೆರಿ ಹೆವಿ ಹೀಟ್ ವೇವ್ ಫ್ರಮ್ 12 to 4:30. ಬಟ್ ವಿ ಹೋಪ್ ಅಂಡ್ ಪ್ರೇ ಕರ್ನಾಟಕ ಫೇಸ್ 1, ಸ್ಪೆಷಲಿ ದಕ್ಷಿಣ ಕನ್ನಡ ಕೋಸ್ಟಲ್ ರೀಜನ್ನಲ್ಲಿ ಜನ ಇದೆಲ್ಲ ಪ್ಲ್ಯಾನ್ ಮಾಡಿ ಅರ್ಲಿ ಮಾರ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ಬಂದು ವೋಟ್ ಮಾಡ್ತಾರೆ, ಲೇಟ್ ಈವ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ವೋಟ್ ಮಾಡ್ತಾರೆ. ಸೊ ವಿ ಬಿಲೀವ್ ಇನ್ ಸಚ್ ಎ ಲಿಟ್ರೇಟ್ ಪ್ಲೇಸ್ ವೇರ್ ದಿ ಲೆವೆಲ್ ಆಫ್ ಎಜುಕೇಷನ್ ಇಸ್ ಸೋ ಹೈ. ಲಾಸ್ಟ್ ಟೈಮ್ 79% ವೋಟಿಂಗ್ ಪರ್ಸೆಂಟೇಜ್ ಇತ್ತು. ಈ ಬಾರಿ ದೇ ಪುಷ್ ಇಟ್ ಟು ಮೋರ್ ದೆನ್ 85. ದಟ್ ಈಸ್ ಅವರ್ ಹೋಪ್ ಅಂಡ್ ಪ್ರೇಯರ್ ದಟ್ ಪೀಪಲ್ ವಿಲ್ ಕಮ್ ಔಟ್ ಅಂಡ್ ವೋಟ್ ಡಿಸ್ಪೈಟ್ ದ ಹೀಟ್ ವೇವ್ ವಿಚ್ ವಿ ಒನ್ ಮೀ ಕಾನ್ ಕಂಟ್ರೋಲ್ ಇಟ್. ಇವತ್ತು ಕೂಡ ತಾವು ನೋಡ್ತಾ ಇದ್ದೀವಿ, ಇಂಡಿಯಾದಲ್ಲಿ ತುಂಬ ಕಡೆ ಹಿಸ್ಟಾರಿಕ್ ಟೆಂಪರೇಚರ್ ಇಟ್ ಇಸ್ ರೆಕಾರ್ಡೆಡ್. ಬಟ್ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ದಾಟಿ ಜನ ಬರ್ತಾರೆ. ದ ಪಾರ್ಟಿ ಹ್ಯಾಸ್ ಆಲ್ಸೋ ಮೇಡ್ ಅಡಿಕ್ವೇಟ್ ಅರೇಂಜ್ಮೆಂಟ್ಸ್. ಎಲ್ಲ ಕಡೆಯಲ್ಲಿ ಕೂಡ ನೀರು ಇರ್ಬೋದು, ಮಜ್ಜಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಮಾಡಿರ್ತಾರೆ. ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಒಳಗಡೆ ಏನೆಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಬಹುದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಜನ ಬಂದು ದಯವಿಟ್ಟು ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ 7 o'clock when it starts, 7 to 9:30, 10 o'clock ಎಲ್ಲ ದೊಡ್ಡವರು ಇರ್ತಾರೆ, ಎಲ್ಲರೂ ಕೂಡ ಬಂದು ವೋಟ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಅವರ್ ಅಪೀಲ್ ಥ್ರೂ ಪ್ರೆಸ್ ಫ್ರೆಂಡ್ಸ್. ಇಲ್ಲಿರುವ ಎಲ್ಲ ಪ್ರೆಸ್ ಫ್ರೆಂಡ್ಸ್ ಮೂಲಕ ದಕ್ಷಿಣ ಕನ್ನಡದಲ್ಲಿರುವ ಎಲ್ಲ ಮಿತ್ರರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ, ವೋಟ್ ಮಾಡಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯುವರ್ ವೋಟ್ ಮ್ಯಾಟರ್ಸ್ ಟು ನರೇಂದ್ರ ಮೋದಿಜಿ, ಟು ಅವರ್ ಕ್ಯಾಂಡಿಡೇಟ್ ಕ್ಯಾಪ್ಟನ್ ವಿಜಯ್ ಚೌಟಾಜಿ. ಐ ಥ್ಯಾಂಕ್ ಆಲ್ ದ ಪ್ರೆಸ್ ಫ್ರೆಂಡ್ಸ್ ಫಾರ್ ಟರ್ನಿಂಗ್ ಅಪ್. ಮೈ ಅಪಾಲಜೀಸ್ ಅಗೇನ್. ಸ್ವಲ್ಪ ನಿಮಗೆಲ್ಲ ಕೂಡ ಸ್ವಲ್ಪ ಲೇಟ್ ಆಯಿತು, ಸಾರಿ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.
ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ರೀತಿ ವರ್ತಿಸ್ತಿದೆ. ಪಾಕಿಸ್ತಾನ್ ಪಾಕಿಸ್ತಾನ ರೀತಿ ವರ್ತಿಸ್ತದೆ ಅಂತ ಇಂಟರ್ವ್ಯೂ ನಾನು ಕೊಟ್ಟಿಲ್ಲ ಸರ್, ಯಾರು ಟಿ ವಿದಲ್ಲಿಯಾ? ನಾನು ಬಟ್ ಜನರಲಿ ತಾವು ಆ ಥರ ಹೇಳ್ತೀರ ಅದರಲ್ಲಿ ತಪ್ಪೇನಿಲ್ಲ, ಬಟ್ ನಾನು ಅದು ಹೇಳಿಲ್ಲ. ಬಟ್ ಜನರಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಸರ್. ಎಸ್ ಸರ್. ನೀವು ಹೇಳಿಕೆ ಕೊಟ್ಟ ವಿಚಾರ ಏನಂದ್ರೆ ಕೇಂದ್ರದಿಂದ ಹಣ ಕೇಳುವ ವಿಚಾರವಾಗಿ ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ಏನು ಹಣ ಕೇಳ್ತಾ ಇದೆ ಆ ವಿಚಾರವಾಗಿ ನೀವು ಪಾಕಿಸ್ತಾನದ ರೀತಿ ವರ್ತನೆ ಮಾಡ್ತಾ ಅಂತ ಹೇಳಿಕೆ ಕೊಟ್ಟಿದ್ದೀರಿ. ಇಲ್ಲ ಆ ಥರ ಹೇಳಿಲ್ಲ ಸರ್. ಇಂಟರ್ವ್ಯೂ ಪಬ್ಲಿಷ್ ಆಗಿಲ್ಲ ಸರ್. 10 ವರ್ಷ 2004 14ವರೆ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಯಾರೆಲ್ಲ ಇದ್ರು ಅವರು UPA ಸರ್ಕಾರಕ್ಕೆ ಎಷ್ಟು ಹೇಳಿದರು, ಅದರಲ್ಲಿ 8% ಮಾತ್ರ UP ಕೊಟ್ಟಿದ್ರು. 2004 to 14, 2014 to 22 NDA ಇರುವಾಗ, ಫಸ್ಟ್ 8 years of NDA ಕರ್ನಾಟಕದಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಇದ್ರು ಅವರು ಎಷ್ಟು ಪರಿಹಾರ ಹೇಳಿದ್ರು, 38% NDA ಕೊಟ್ಟಿದ್ರು. ಇಟ್ಸ್ ಅ ಕಂಪ್ಯಾರಿಸನ್. UPAದಲ್ಲಿ ಅದೇ 10 ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಎಷ್ಟು ಅಮೌಂಟ್ ಹೇಳಿದ್ರು, ಓನ್ಲಿ 8% ವಾಸ್ ಗಿವನ್ ಬೈ UPA. 38% NDA ಕೊಟ್ಟಿದ್ದಾರೆ. ತಮಿಳುನಾಡು ಸ್ಪೆಷಲಿ DMK ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಸೀಸನ್ಗೆ ಮುಂಚೆ ತಮಿಳುನಾಡಿನಲ್ಲಿ 37,000 ಕೋಟಿ ಕೊಡಿ, ಕರ್ನಾಟಕದಲ್ಲಿ 18,000 crore ಕೊಡಿ, ಇದಕ್ಕೊಂದು ಒಂದು ಪೊಲಿಟಿಕಲ್ ನೆರೆಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ, ಸಬ್ಜೆಕ್ಟ್ ಟು ಎಲೆಕ್ಷನ್ ಕಮಿಷನ್ ಅಪ್ರೂವಲ್ ಪ್ರಕಾರ ಯಾರಿಗೆ ಏನು ಫಾರ್ಮುಲಾ ಪ್ರಕಾರ ಕೊಡಬೇಕೋ ನಾವು ಕೊಡ್ತೀವಿ. ಬಟ್ ನಾನು ಹೇಳಿದ್ದು ಎಲ್ಲರೂ ಕೂಡ ಹೇಳ್ತಾ ಇರುವುದು, ಪೊಲಿಟಿಕಲಿ ಒಂದು ನೆರೆಟಿವ್ ಸೆಟ್ ಮಾಡಲಿಕ್ಕೆ ಇಲ್ಲಿ ಬರ ಪರಿಹಾರ, ತಮಿಳುನಾಡಿನಲ್ಲಿ ಎಲೆಕ್ಷನ್ನಲ್ಲಿ ನಮಗೆ ಭಾಳ ಫ್ಲಡ್ಡಿಂಗ್ ಬಂದಿತ್ತು, ದುಡ್ಡು ಕೊಟ್ಟಿಲ್ಲ. ಎರಡು ಕೂಡ ನಾವು ನೀಟಾಗಿ ಕಂಪೇರ್ ಮಾಡಿ ನೋಡಬೇಕು. UPA ಟೈಮ್ನಲ್ಲಿ ಏನು ಕೊಟ್ಟಿದ್ರು ಕರ್ನಾಟಕಕ್ಕೂ, NDA ಟೈಮ್ನಲ್ಲಿ ಏನು ಕೊಟ್ಟಿದ್ರು ನೋಡುವಾಗ ಎಲ್ಲರೂ ಜನ ಗೊತ್ತು. NDA ಯಾರಿಗೂ ತಾರತಮ್ಯ ಮಾಡಿಲ್ಲ. ವಾಟ್ ಎವರ್ ವಾಸ್ ಅ ಫಾರ್ಮುಲಾ ಬೇಸ್ಡ್ ಅಪ್ರೋಚ್ 100% ಕೊಟ್ಟಿರ್ತಾರೆ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು, NDA ಬಂದ್ರೆ 1 ತಿಂಗಳಲ್ಲಿ ಪೂರ್ಣಗೊಳಿಸ್ತೇವೆ ಅಂತ, ಅದನ್ನು ಆರಂಭಿಸ್ತೇವೆ. ನೀವು ಏನು ಹೇಳ್ತೀರಿ ಸರ್? ನಿಮ್ಗೆ ಗೊತ್ತಿರುತ್ತೆ ಸರ್, ಕರ್ನಾಟಕ ತಮಿಳುನಾಡು ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್. ಸಾವಿರಾರು ಜನ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ, ಸಾವಿರಾರು ಜನ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾರೆ. 100% ಕರ್ನಾಟಕದಲ್ಲಿ ಪ್ರಾಬ್ಲಮ್ ಇದೆ, ಯಾರು ಅಕ್ನಾಲೇಜ್ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ವಾಟರ್ ಇಸ್ ಅನ್ ಇಶ್ಯೂ ಬೆಂಗಳೂರಲ್ಲಿ. ಅದು ಕಾಂಗ್ರೆಸ್ ಮಿಸ್ಗವರ್ನೆನ್ಸ್ ಒಂದು ರೀಸನ್. ಇವತ್ತು ಒಂದು ನಮಗೆಲ್ಲ ಗೊತ್ತಿರ್ತದೆ, ನಾವು ಎಮೋಷನ್ಸ್ ಬಿಟ್ಬಿಟ್ಟು ಎಲ್ಲ ಸ್ಟೇಟು ಚೆನ್ನಾಗಿರಬೇಕು, ತಮಿಳುನಾಡು ಚೆನ್ನಾಗಿರಬೇಕು, ಕರ್ನಾಟಕ ಚೆನ್ನಾಗಿರಬೇಕು, ಮೇಘದಾತು, ಹೊಸ ಡ್ಯಾಮ್ ಎಲ್ಲ ಕೂಡ ಒಂದು ನಿಯಮ ಪ್ರಕಾರ ಹೋಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ದೇರ್ ಇಸ್ ಅ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಎಲ್ಲ ನೋಡಿ ಡೆಸಿಷನ್ ತಗೊಳ್ತಾರೆ. ಇದರಲ್ಲಿ ಎಮೋಷನ್ ಆಗಿ ಮಾತಾಡಲಿಕ್ಕೆ ಏನು ಬೇಕಾಗಿಲ್ಲ ಸರ್. ಎಲ್ಲರೂ ಚೆನ್ನಾಗಿರಬೇಕು. ವಿ ಆಲ್ ಸಪೋರ್ಟ್ ಕರ್ನಾಟಕ ಟು ಗೆಟ್ ಅಡಿಕ್ವೇಟ್ ಡ್ರಿಂಕಿಂಗ್ ವಾಟರ್. ಅದರಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು, ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇದೆ. ದೇರ್ ಇಸ್ ಅ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ 2008ನಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದು, 18ನಲ್ಲಿ ಅದು ಮೋದಿಜಿ ಪ್ರಾಪರ್ಲಿ ಮಾಡಿದರು. ಇದೆಲ್ಲ ಕೂಡ ಎಲ್ಲ ಸ್ಟೇಟಿಗೂ ಫೇರ್ ಆಗಿರ್ತದೆ, ಯಾರಿಗೂ ಕೂಡ ಈ ಆರ್ಡರ್ ಅನ್ಯಾಯ ಮಾಡಲ್ಲ. ಸೊ ಇದರಲ್ಲಿ ನಾವೇನು ಪೊಲಿಟಿಕಲಿ ಇದು ಮಾತಾಡುವ ಪ್ರಶ್ನೆ ಇಲ್ಲ ಸರ್. ಬೆಂಗಳೂರು ಸರ್ಕಾರಕ್ಕೆ ಅಲ್ಲಿನ ಸರ್ಕಾರಕ್ಕೆ ನಿಮ್ಮ ಸಲಹೆಯನ್ನು ಕೊಟ್ಟಿಲ್ಲ, ಇದರ ಬಗ್ಗೆ ನೀವೇನು ಸರ್? ನಾವೆಲ್ಲ ಕಡೆಯಲ್ಲಿ ಕೂಡ ಏನು ಹೇಳ್ತಾ ಇದ್ದೀವಿ, ಇಲ್ಲಿ BJP ಸರ್ಕಾರ ಇರುವಾಗ ನಾವೆಲ್ಲ ಕೂಡ ನೋಡಿದ್ವಿ, ಇದು ಇಶ್ಯೂವೇ ಇಲ್ಲ ಸರ್. ಒಂದು ಡ್ರಾಟ್ ಸೀಸನ್ ಇರ್ಬೋದು, ವಾಟರ್ ಜಾಸ್ತಿ ಇರುವಾಗ ಇರ್ಬೋದು, ಎರಡಕ್ಕೂ ಒಂದು ಫಾರ್ಮುಲಾ ಇದೆ. ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ ಇದೆ, ಆ ಡಿಸೈಡ್ ಮಾಡ್ತದೆ. ಒಂದು ಸ್ಟೇಟ್ನಲ್ಲಿ ಮಳೆ ಇಲ್ಲ, ಇನ್ನೊಂದು ಸ್ಟೇಟ್ನಲ್ಲಿ ಡ್ರಾಟ್ ಇದೆ, ಎಲ್ಲ ಒಂದು ಫಾರ್ಮುಲಾ ಪ್ರಕಾರ ಹೋಗ್ತದೆ. ಇದರಲ್ಲಿ 100% ಪಾಲಿಟಿಕ್ಸ್ ಮಾಡಬೇಕು ಅವಶ್ಯಕತೆ ಇಲ್ಲ ಸರ್. ಇದೆಲ್ಲ ಕೂಡ ನ್ಯಾಷನಲ್ ಪಾರ್ಟೀಸ್ ಇದ್ದೀವಿ, ನಾವೆಲ್ಲರೂ ಕೂಡ ಯಾರಿಗೆ ಅನ್ಯಾಯ ಆಗಬಾರ್ದಿದ್ದೀವಿ. ಇದರಲ್ಲಿ ಎಲ್ಲ ಕೂಡ ಒಂದು ಪ್ರಾಬ್ಲಮ್ ಇದೆ, ಮಳೆ ಬಂದಿಲ್ಲ, ಎಷ್ಟು ಬಾಟಲ್ ಬಿಡಬೇಕು, ಅದೆಲ್ಲ ಒಂದು ಫಾರ್ಮುಲಾ ಪ್ರಕಾರ ಡಿಸೈಡ್ ಮಾಡ್ತಾರೆ. ನಾನೊಂದು ಪರೋಕಿಯಲ್ ಪೊಲಿಟಿಷಿಯನ್ ಥರ ತಮಿಳುನಾಡು ಕರ್ನಾಟಕ ಆ ಥರ ನಾನು ಮಾತಾಡಲ್ಲ ಸರ್. 2 ಸ್ಟೇಟ್ಗೂ ಒಳ್ಳೇದಾಗಬೇಕು, ಅದರಲ್ಲಿ ಯಾವುದೇ ಮಾತಿಲ್ಲ. 2 ಸ್ಟೇಟ್ಗೂ ಒಳ್ಳೇದಾಗಬೇಕಂದ್ರೆ ಒಂದು ನ್ಯೂಟ್ರಲ್ ಆಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇದ್ದಾರೆ, ಇಲ್ಲಿ ಜನ ಚೆನ್ನಾಗಿರಬೇಕು, ಅಲ್ಲಿ ಜನ ಚೆನ್ನಾಗಿರಬೇಕು. ಪೊಲಿಟಿಕ್ಸ್ ಬಿಟ್ಬಿಡಿ ಸರ್. ಫಂಡಮೆಂಟ್ಲಿ ತಮಿಳುನಾಡು ಜನದಲ್ಲಿ ನಾವು ಹೋಗಿದ್ದೀನ, ಕರ್ನಾಟಕ ಮೇಲೆ ಭಾಳ ಒಳ್ಳೆ ಒಪಿನಿಯನ್ ಇದೆ. ಕರ್ನಾಟಕ ಜನದಲ್ಲಿ ಮಾತಾಡಿದ್ದೀರ, ತಮಿಳುನಾಡು ಜನ ಮೇಲೆ ಭಾಳ ಒಳ್ಳೆ ಒಪಿನಿಯನ್ ಇದೆ. ಸೊ ಪಾಲಿಟಿಕ್ಸ್ ಎಲ್ಲ ಬಿಟ್ಟು ನಾವು ಅಣ್ಣ ತಮ್ಮದರ ಇದ್ವಿ, ಪಾಲಿಟಿಕ್ಸ್ ಏನೇನೋ ಮಾತಾಡ್ತಾರೆ ಸರ್, ಅದು ಬಿಟ್ಬಿಡೋಣ. Dr. M.V. Shetty Institutions, Mangaluru. Empowering dreams and achieving greatness since 1985.
Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.